ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ರೇಷನ್ ಕಾರ್ಡ್ ಇರೋಂಥವ್ರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಒಂದು ಶಾಕಿಂಗ್ ನ್ಯೂಸ್ನ ಕೊಟ್ಟಿದ್ದಾರೆ. ಹೌದು, ರೇಷನ್ ಕಾರ್ಡ್ ಇರೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲೇಬೇಕು. ಏನಪ್ಪ ಶಾಕಿಂಗ್ ನ್ಯೂಸ್ ಅಂದ್ರೆ, ರೇಷನ್ ಕಾರ್ಡ್ನ ಮತ್ತೆ ಡಿಲೀಟ್ ಮಾಡ್ತಾ ಇದ್ದಾರೆ. ಹೌದು, ಇದಕ್ಕಿಂತ ಮುಂಚೆ ಕೂಡ ರೇಷನ್ ಕಾರ್ಡ್ ಡಿಲೀಟ್ನ ಮಾಡಿದ್ರು. ಸಹಸ್ರಾರು ಲಕ್ಷಾಂತರ ಮಹಿಳೆಯರ ರೇಷನ್ ಕಾರ್ಡ್ನ ಡಿಲೀಟ್ ಮಾಡಿಬಿಟ್ಟು APL ಮಾಡಿದ್ರು. ಕೆಲವ್ರನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಕೂಡ ಮಾಡಿದ್ರು. ಎಷ್ಟೊಂದು ಜನ ವಿರೋಧ ಮಾಡಿದ ನಂತರ ಅದು ಮತ್ತೆ ಯಥಾಸ್ಥಿತಿಗೆ, ನಿಮ್ಮ ರೇಷನ್ ಕಾರ್ಡ್ APL ಇದ್ರೆ APL, BPL ಇದ್ರೆ BPL, ಅಂತ್ಯೋದಯ ಇದ್ರೆ ಅದನ್ನ ಹಾಗೆ ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ರು. ಬಟ್ ಇವಾಗ ಮತ್ತೆ ಹೊಸ ಶಾಕಿಂಗ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ರೇಷನ್ ಕಾರ್ಡ್ನ ಮತ್ತೆ ಡಿಲೀಟ್ ಮಾಡುವಂತ ಕೆಲಸಗಳು ನಡೀತಾ ಇದೆ. ಹಾಗಿದ್ರೆ ಯಾರ್ಯಾರ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ನೋಡಿ. ರೇಷನ್ ಕಾರ್ಡ್ ಇವತ್ತು ಪ್ರಮುಖ ದಾಖಲೆಗಳಲ್ಲಿ ಒಂದು. ಇದರಿಂದ ತುಂಬಾ ಜನಕ್ಕೆ ತುಂಬಾ ರೀತಿಯಾಗಿ ಲಾಭಗಳು ಸಿಗ್ತಾ ಇದೆ. ಬಡವರಿಗೆ ಇದರಿಂದ ಪ್ರತಿ ತಿಂಗಳು ಕೂಡ ರೇಷನ್ ಸಿಗ್ತಾ ಇದೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 ಕೆಜಿ ಅಕ್ಕಿ ಸಿಗ್ತಾ ಇದೆ. ರೇಷನ್ ಕಾರ್ಡ್ ಇದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಹಾಗೆ ಎಷ್ಟೊಂದು ಬೆನಿಫಿಟ್ಗಳಿದ್ದಾವೆ. ಮೊದಲಿಂದನೂ ಕೂಡ ಶ್ರೀಮಂತರು ರೇಷನ್ ಕಾರ್ಡ್ನ ಹೊಂದಿದ್ದಾರೆ. ಅವರು BPL ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಕೂಡ ಅಷ್ಟೇ ಇತ್ತು. ಅರೆ, ಯಾವ ಸರ್ಕಾರನೂ ಮಾಡದೇ ಇರುವಂತಹ ಒಂದು ತೀರ್ಮಾನನ ಸಿದ್ದರಾಮಯ್ಯ ಸರ್ಕಾರ ಕೈಗೊಂಡಿತ್ತು. ರೇಷನ್ ಕಾರ್ಡ್ ಇರೋಂಥ ಯಾರು ಅಕ್ರಮವಾಗಿ ಖರೀದಿ ಮಾಡಿರ್ತಾರೆ ರೇಷನ್ ಕಾರ್ಡ್ಗಳನ್ನ, ಅಂಥವ್ರಿಗೆ ಕಡಿವಾಣ ಹಾಕೋದಿಕ್ಕೆ ಒಂದು ಡಿಸಿಷನ್ ತಗೊಂಡು ಒಂದಷ್ಟು ಜನದ್ದು ರೇಷನ್ ಕಾರ್ಡ್ನ ಡಿಲೀಟ್ ಕೂಡ ಮಾಡಿದ್ರು. ಈಗ ಮತ್ತೆ ಅದೇ ಆರೋಪ ಕೇಳಿ ಬರ್ತಾ ಇದೆ. ಒಂದಷ್ಟು ಜನ ಬೇಕು ಬೇಕು ಅಂತಾನೆ ಶ್ರೀಮಂತರು, ಮಧ್ಯಮ ವರ್ಗದವರು, ಉಳ್ಳವರು ಎಲ್ಲರೂ ಕೂಡ ರೇಷನ್ ಕಾರ್ಡ್ನ BPL ರೇಷನ್ ಕಾರ್ಡ್ನ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಇತ್ತೀಚೆಗೆ ನಮ್ಮ CM ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ದಾರೆ ಅಂದ್ರೆ, 9 ಅವರು ಒಂದು ಡಿಸ್ಕಷನ್ ನಡೆದಿದೆ ನೋಡಿ. ಅದರೊಳಗಡೆ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒಗಳು, ಜಿಲ್ಲಾ ಪೊಲೀಸ್ ಅಧೀಕ್ಷಕರೊಂದಿಗೆ ಮತ್ತೆ ಕಂದಾಯ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ ಜೊತೆಗೆ ವಸತಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಒಂದು ಆಫೀಸರ್ಸ್ಗಳಿರ್ತಾರಲ್ಲ, ಅವರೆಲ್ಲರ ಜೊತೆ 9 ಅವರು ಒಂದು ಸುದೀರ್ಘ ಸಭೆಯನ್ನು ನಡೆಸಿ ಡಿಸಿಷನ್ ತಗೊಂಡಿದ್ದಾರೆ. ಏನಪ್ಪಾ ಅಂದ್ರೆ, ರೇಷನ್ ಕಾರ್ಡ್ನ ಮತ್ತೆ ರದ್ದು ಮಾಡುವಂತ ಕೆಲಸವನ್ನ ನೀವು ಮಾಡಬೇಕು. ನಾವು ರೇಷನ್ ಕಾರ್ಡ್ ಡಿಲೀಟ್ ಮಾಡೋಕೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ರೆ, ಆದ್ರೆ ನಾವು ಅಂದ್ಕೊಂಡಷ್ಟು ಮಟ್ಟಿಗೆ ನೀವು ರೇಷನ್ ಕಾರ್ಡ್ಗಳನ್ನ ಅಂದ್ರೆ ಯಾರ್ದು BPL ಇದೆ, ಯಾರ್ದು ಅಕ್ರಮವಾಗಿ ಇದೆ ಅದನ್ನ ನೀವು ಚೆಕ್ ಮಾಡಿಲ್ಲ. ಕರ್ನಾಟಕದಲ್ಲಿ 74% ಜನರ ಹತ್ರ BPL ರೇಷನ್ ಕಾರ್ಡ್ ಇದಾವೆ. ಅದರಲ್ಲಿ ಸುಮಾರು ಲಕ್ಷಾಂತರ ಜನದ್ದು ಸುಳ್ಳು BPL ರೇಷನ್ ಕಾರ್ಡ್ ಇದಾವೆ. ನಿಮ್ಗೆ ಅದನ್ನ ನಾವು ಕಡಿವಾಣ ಹಾಕೋದಿಕ್ಕೆ ಬಿಟ್ಟಿದ್ದು, ಅಂದ್ರೆ ಅದನ್ನ ನೀವು ರದ್ದು ಮಾಡೋಕೆ ಬಿಟ್ಟಿದ್ದು. ಬಟ್ ನೀವು ಯಾರ್ದು ಕೂಡ ಮಾಡಿಲ್ಲ. ಮತ್ತೆ ನೀವು ಯಾರ್ಯಾರು ಎಲಿಜಿಬಲ್ ಇರೋಲ್ವೋ ಅಂತ ರೇಷನ್ ಕಾರ್ಡ್ಗಳನ್ನ ನೀವು ಡಿಲೀಟ್ ಮಾಡಲೇಬೇಕು ಅಂತ ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ನೋಡಿ. ಈಗ ಒಟ್ಟು ಕರ್ನಾಟಕದಲ್ಲಿ 1,53,69,945 ರೇಷನ್ ಕಾರ್ಡ್ಗಳಿದಾವೆ. 5,30,88,636 ಜನ ರೇಷನ್ ಕಾರ್ಡ್ಗಳ ಲಾಭವನ್ನ ಪಡ್ಕೊತಾ ಇದ್ದಾರೆ. ಜೊತೆಗೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅಡಿಯಲ್ಲಿ ಬೇರೆ ರಾಜ್ಯದ 13,383 ಜನ ಪ್ರತಿ ತಿಂಗಳು ರೇಷನ್ ಕೂಡ ಪಡ್ಕೊತಾ ಇದ್ದಾರೆ. ಪಡಿತರ ಸೌಲಭ್ಯವನ್ನ ಉಚಿತವಾಗಿ ಅನುಭವಿಸ್ತಾ ಇದ್ದಾರೆ. ಬಟ್ ಈಗ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂದ್ರೆ, ನಕಲಿ ದಾಖಲೆಗಳನ್ನ ಸೃಷ್ಟಿಸಿ BPL ರೇಷನ್ ಕಾರ್ಡ್ ಪಡೆದಂಥವ್ರನ್ನ ಡಿಲೀಟ್ ಮಾಡಬೇಕು, DPL ಇಂದ ಅವ್ರನ್ನ ತೆಗೆದು ಹಾಕಬೇಕು ಅಂತ ಹೇಳಿದ್ದಾರೆ. ಯಾರ ಹತ್ರ 4 ಚಕ್ರದ ವಾಹನ ಇರುತ್ತೆ, ಯೆಲ್ಲೋ ಬೋರ್ಡ್ ಬಿಟ್ಟು ವೈಟ್ ಬೋರ್ಡ್ ಇರುವಂತವ್ರು, ಹಳ್ಳಿಯಲ್ಲಿ 3 ಹೆಕ್ಟೇರ್ಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ರೆ, 1,20,000ಕ್ಕಿಂತ ಹೆಚ್ಚಿನ ಆದಾಯನ ಹೊಂದಿದ್ದಂಥವ್ರದ್ದು, ಇದರೆಲ್ಲ ಒಂದು ಲಿಸ್ಟ್ ಇದೆ ಅಲ್ವಾ. ಆ ಲಿಸ್ಟ್ ಪ್ರಕಾರ ಯಾರ್ಯಾರು ಎಲಿಜಿಬಲ್ ಇಲ್ವೋ ಅಂಥವ್ರೆಲ್ಲರದು BPL ಕಾರ್ಡ್ಗಳು ರದ್ದು ಹೋಗುತ್ತೆ, ಅಂತ್ಯೋದಯ ಕಾರ್ಡ್ ಕೂಡ ರದ್ದಾಗುತ್ತೆ. CM ಸಿದ್ದರಾಮಯ್ಯ ಅವರೇ ಈ ಆದೇಶನ ಹೊರಡಿಸಿದ್ದು, ರೇಷನ್ ಕಾರ್ಡ್ ಇರುವಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಶಾಕಿಂಗ್ ನ್ಯೂಸ್ನ ಕೊಟ್ಟಿದ್ದಾರೆ. ಶಾಕಿಂಗ್ ನ್ಯೂಸ್ ಯಾಕಾಗುತ್ತೆ, ನಮ್ದು ಕರೆಕ್ಟ್ ಆಗಿದೆಯಲ್ಲ ಅಂತ ನೀವು ಹೇಳಬಹುದು. ಲಾಸ್ಟ್ ಟೈಮ್ ಕೂಡ ಕರೆಕ್ಟ್ ಆಗಿದ್ದವ್ರದ್ದೇ ಲಕ್ಷಾಂತರ ಜನದ್ದು ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡಿದ್ರು. ಗಾರ್ಮೆಂಟ್ಸ್ಗೆ ಹೋಗೋರು, ಆಟೋ ದುಡ್ಕೊಂಡು ತಿನ್ನೋರು, ಮತ್ತೆ ಅಲ್ಲಿ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗೋ ರೇಷನ್ ಕಾರ್ಡ್ಗಳನ್ನೆಲ್ಲ ಕೂಡ ಡಿಲೀಟ್ ಮಾಡಿದ್ರು. ಈಗ ಮತ್ತೆ ಅದೇ ರೀತಿ ಆಗುವಂತ ಸಾಧ್ಯತೆ ಇದೆ ಅಂತ ತುಂಬಾ ಜನ ಬೇಜಾರು ಕೂಡ ಮಾಡ್ಕೊಂತಾ ಇದ್ರೆ, ಯಾರು BPL ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇರ್ತಾರೋ ಅಂತವ್ರೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಏನಾಗಿದೆ ಅಂದ್ರೆ, ಗೌರ್ಮೆಂಟ್ ಎಂಪ್ಲಾಯಿಗಳು ಕೂಡ BPL ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ. ಜೊತೆಗೆ ಟೀಚರ್ಸ್ ಕೆಲ್ಸಕ್ಕೆ ಹೋಗುವಂತಹ ಗೌರ್ಮೆಂಟ್ ಟೀಚರ್ಸ್ಗಳು ಕೂಡ BPL ರೇಷನ್ ಕಾರ್ಡ್ನ ಮಾಡ್ಕೊಂಡಿದ್ದಾರೆ. ಇದೆಲ್ರಿಗೂ ಕೂಡ ಬೇರೆಯವ್ರಿಗೆ, ಬಡವ್ರಿಗೆ ಲಾಭ ಆಗದಿದ್ರೆ ಬರೀ ಶ್ರೀಮಂತರಿಗೆ ಲಾಭ ಆಗ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ಇದನ್ನ ಮತ್ತೆ ರದ್ದು ಮಾಡುವಂತ ಕೆಲಸನ ನಮ್ಮ CM ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.